ಅಪ್ಪ ಧರ್ಮಸ್ಥಳ ಸಂಘರು ಮದ್ವೆ ಆದ್ರೆ 50,000 ಕೊಡ್ತಾರಂತೆ. ಈ ವಯಸ್ಸಲ್ಲಿ ನಾನು ಯಾತಕಲ್ಲ ಮದ್ವೆ? ಬಹಳ ರೊಚ್ಚಿದವನೇ. ನಿಮ್ ಪಪ್ಪ ಫೋನ್ ಹಚ್ಚಿ ತೆಗಿ. ಕರೆ ಮಾಡಲು ನಿಮ್ಮ ಬಳಿ ಮಾನ್ಯವಾಗಿರುವ ರೀಚಾರ್ಜ್ ಪ್ಲಾನ್ಸ್ ಲಭ್ಯವಿಲ್ಲ. ದಯವಿಟ್ಟು ತಕ್ಷಣ ರೀಚಾರ್ಜ್ ಮಾಡಿ. ರಿಚಾರ್ಜ್ ಮಾಡ ರಿಚಾರ್ಜ್ ಆಗ್ಯದ ಈಗ ಫೋನ್ ಹಚ್ಚಿ. Incoming call is not available on this number. It will be resumed post recharge. ಎಂತ ಬಿಗಾರಿ ಸುಳ್ಳು ಹೇಳ್ಕೊಂಡ್ ಬಂದಿವು. ಇದಕ್ಕೆ ಮೀಟರ್ ಓಡ್ತಾನೆ ಇಲ್ಲ. ರೇ ಮೀಟರ್ ಯಾಕೆ ಓಡ್ತಾ ಇಲ್ಲ? ಡೈರೆಕ್ಟ್ ಮಾಡ್ಕೊಂಡಿದ್ದೀರಾ? ಸರ್ ತಪ್ಪಾಯ್ತು ಸರ್. ಏನ್ ತಪ್ಪಾಯ್ತು? ಹಲೋ ಸರ್, ಇದು ಮಾದೇವ್ರ ಮನೆ ಇದೆಯಲ್ಲ ಸರ್. ಇವರು ಕರೆಂಟ್ನೇ ಆಗಲ್ಲ, ಆದ್ರೂ ಮೀಟರ್ ಜಾಸ್ತಿ ಓಡ್ತಾವದ. ಸರ್ ಬಂದು ಸ್ವಲ್ಪ ಚೆಕ್ ಮಾಡಿ ಸ್ವಲ್ಪ. कितने तेजस्वी लोग हैं हमारे पास, कितने शानदार विचार रखते हैं. ಬೇರೆಯವರ ಮದುವೆ ನೋಡಿ ನೀನು ಟೀಕಾ ಉರ್ಕೋಬೇಡ. ನೀನು ಮಠಕ್ಕೆ ಸೇರಿದರೆ ಪ್ರಪಂಚವೇ ನೆಮ್ಮದಿಯಾಗಿರುತ್ತದೆ. ಕೈ ಹುಷಾರು. ನಕ್ಕನ್ ಇವತ್ತು ಒಳ್ಳೆ ಕಾಸು ಮಾಡ್ಬಿಡ್ಬೇಕು. ಹಲೋ ಶ್ರೀರಾಮ್ಪುರ ಶ್ರೀರಾಮ್ ಮಾತಾಡ್ತಾ ಇದೀನಿ. ನಿನ್ ಮಗ ನಮ್ಮ ಹತ್ರ ಅವನೇ. ಬೇಗ 5 ಲಕ್ಷ ಕೊಡು. ಲೋಡೆ ನಾನೇ ಹಾಕೊಳ್ಳಿ ನಿಂಗೆ. ಯಾಕಂದ್ರೆ ನನ್ ಮಗ ನಿನ್ನ ಹತ್ರ ಅವನಲ್ಲ. ಅದಕ್ಕೆ ನೀನ್ ಇವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನೀನ್ ನಂಗೆ ಕಾಸು ಕೊಡ್ಬೇಕಲ್ಲ. ನಾನ್ ನನ್ ಮಗನ್ ಕರ್ಕೊಂಡು ಹೋಗ್ಬೇಕಾದ್ರೆ ಕಾಸು ಕೊಡ್ಬೇಕಾ? ಹಂಗಾರೆ ನೀನ್ ನನ್ ಮಗನ್ ಕರ್ಕೊಂಡು ಹೋಗಿ ನಂಗೆ ಕಾಸೇ ಕೊಟ್ಟಿಲ್ಲ. ನಾನು ಯಾಕೆ ಕಾಸು ಕೊಡ್ಲಿ? ಲವಡೆ ಕೇಬಲ್ ನೀನ್ ನನ್ ಮಗನ್ ಕರ್ಕೊಂಡು ಹೋಗಿರೋದು. ಅರ್ಥ ಆಗಿಲ್ವಾ? ನೀನ್ ಯಾವ್ದ್ರ ಕಾಸು ಕೇಳ್ತಿದ್ಯಾ? ಆ ಹುಡುಗಂದು. ಆ ಹುಡುಗ ಯಾರು? ನಿಮ್ ಮಗ. ಮತ್ತೆ ಕಾಸು ಯಾರು ಕೊಡ್ಬೇಕು? ನಾನ್ ನಿನಗ್ ಕೊಡ್ಬೇಕು. ಅರ್ಥ ಆಯ್ತಾನೆ? ಕಳ್ಸು ಕಾಸು. ಒಂದ್ ನಿಮಿಷ, ನಾನು ನಿಮ್ ಮಗನ್ ಬದ್ಲು ಕಾಸು ಕೇಳ್ತಾ ಇದೀನಿ. ಮಗು ಯಾರ ಹತ್ರ ಇರುತ್ತೆ ಅವ್ರು ಕಾಸು ಕೊಡ್ತಾರೆ. ಮತ್ ಮಗು ಯಾರ ಹತ್ರ ಐತೆ? ನನ್ನ ಹತ್ರ ಐತೆ. ಮತ್ ಕಳ್ಸೋ ಕಾಸು. ನಾನ್ ಕಿಡ್ನಾಪರ್, ನನಗ್ ತಾನೇ ಕಾಸು ಸಿಗ್ಬೇಕು. ಅದ್ಯಾವಾಗ? ನಿನ್ ಮಗ ಕಿಡ್ನಾಪ್ ಆದಾಗ. ಓ ಹೌದು. ರೀ, ಯಾವಾಗ್ಲೂ ನೀವೇ ಆಚೆ ಸುತ್ತುತ್ತಿರ್ತೀರಾ. ಇವತ್ ನನ್ನನ್ನು ಆಚೆ ಕರ್ಕೊಂಡು ಹೋಗಿ ಸುತ್ತುಸ್ರಿ. ಸರಿ ಬಾ. ಹಿಂಗಲ್ಲ ರೀ, ಬೈಕಲ್ ಕೂರಿಸ್ಕೊಂಡು ಸುತ್ಸಿ. ಸರಿ ರೀ, ಹಿಂಗಲ್ಲ ರೀ, ಬೈಕ್ ಓಡಿಸ್ಕೊಂಡು ಸುತ್ತುಸ್ರಿ. ಸರಿ ನಡಿ. ನಿಲ್ಸಿ. ನನಗೆ ಸುತ್ತೋದ್ ಬೇಡ, ಹೋಗಿ. वाह क्या सीन है. ಚಿಳಿ ಪುಷ್ಪರಾಜ್ ತಗ್ಗದೇ ಇಲ್ಲ. ಯಾವ್ದಕ್ಕೂ ನಮ್ ಮಂಜ ಸೋಳಲ್ಲ. ಪುಷ್ಪರಾಜ್ ಹೊಡ್ಸಿ ಮಕ್ಳ ಇಂತವ್ರ ಸಿಗ್ತಾರ. ಕೈ ಕೈಯಾಗ ಕಾಲ್ ಕಾಲಾಗ. ಅಣ್ಣ ಬುಲ್ಲಿ ನೋಡೋಣ ಏನೋ ಮಾಡ್ತಾವನೆ. ಬುಲ್ಲಿ ಏನ್ ಮಾಡ್ತಾ ಇದ್ದಿ? ಅಣ್ಣ ನಾನು ಎಷ್ಟೇ ಓದಿದ್ರು ತಲೆ ಒಳಗೆ ಉಳಿತಾ ಇಲ್ಲ. ಅದಕ್ಕೆ ಆ ತಲೆ ಪಂಚರ್ ಆಗದ ಅಂತ ಚೆಕ್ ಮಾಡ್ತಾ ಇದೀನಿ. कैसा लगा मेरा मजाक? ಅಣ್ಣ ಒಂದ್ ವಿಮಲ್ ಕೊಡೋಣ. ವಿಮಾಲ್, ನೀನ ಬಾಯಿ ಬಡ್ಕಿ ಸರಜಕ್ಕನ್ ಮಗಲ್ವಲ್ಲ ನೀನು? ಹ್ಞೂ ಅಣ್ಣ, ಜಲ್ದಿ ಕೊಡೋಣ ಒಂದ್ ಹಿಮಾಲಯ ಸೋಪು. ಇವ್ನ ಯಾವನ ಸೆಡೆ ನನ್ ಮಗ. ಒಂದ್ 30,000 ಕೊಡ್ತೀನಿ ಕಣ ಫೈನಲ್. ಅಣ್ಣ 50,000 ರೂಪಾಯಿ 1 ರೂಪಾಯಿ ಕಮ್ಮಿ ಇರೋದನ್ನ ಗಾಡಿ ಕೊಡಲ್ಲ ಕಣ. ಗಾಡಿ ಹಂಗದ ಕಣ, ಒಂದು ಚೂರು ಪ್ರಾಬ್ಲಮ್. ನಮ್ಮ ಹುಡುಗನ್ ಕೇಳ್ಯಪ್ಪ. ನಮ್ಮನ್ ಗಾಡಿ ಮಾತ್ರ ಚಿಂದಿ ಅಣ್ಣ. ಗನ್ನೋದಂಗೈತಾ. ಕಣ್ ಮುಚ್ಕ ತಗೊಳ್ಳಿ.
ಅಣ್ಣ ಈಗ ಒಂದ್ 5,000 ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ ಕಣ, ನೆಕ್ಸ್ಟ್ ವಾರ ಬಂದು ಗಾಡಿ ತಗೋಯ್ತೀನಿ ಕಣ. ಕೊಡಿ ಅಣ್ಣ, ಗಾಡಿನ ನೆಕ್ಸ್ಟ್ ವಾರ ಇಸ್ಕೊಳ್ಳಿ. ಬಾಜಿ ಗಾಡಿ ಯಾವಾಗ ಇಸ್ಕೊಂಡ್ ಬಂದ್ರಿ ಗ್ಯಾರೇಜ್ ಇಂದ? ಇವಾಗ ಗಾಡಿ ಸರಿ ಆಯ್ತಾ? ಯಾಕೆ ಏನಾಗಿತ್ತು ಅಣ್ಣ ಇಂಜಿನ್ ಸೀಸ್ ಆಗೋಗಿತ್ತು. ನನ್ನ ಮಕ್ಕಳು ಒಂದೊಂದಲ್ಲ ಭಗವತ್ನ ನೋಡಿದ್ರೆ ನಾಷ್ಟ ಮಾಡ್ಬೇಕು. ಮಾದಪ್ಪನ್ ಬೆಟ್ಕೋ ಇದಂತಲೇ ಯಾವತ್ ಬಂದ? ನೆನ್ನೆ ಬಂದಿ ಕಮ್ಮಿ. ಇದೇ ಕಮ್ಮಿ ಜಾನಕಿ, ಎಲ್ಲಿಗೆ ಹೋಗಿದ್ದ? ಬಾ ಕೂತ್ಕ. ಒಲೆ ಮೇಲೆ ಸಾರಿ ಇಟ್ಟಿದ್ದಿ ಕಮ್ಮಿ, ಅಗ್ರಿಸ್ಬೇಕಿತ್ತು, ಅದಕ್ಕೆ ಕರ್ಬೆ ಸೊಪ್ಪು ಕಿತ್ಕೊಬರಕ್ ಹೋಗಿದ್ದಿ. ಅಮ್ಯೋ ಆ ಮೂಲೈಟ್ ಏನು ಆ ಗಂಡನ ಜೊತೆ ಕೂಡಾಗಿತ್ತಲ್ಲ, ಒಂದ್ ವಾರ ಇದ್ಬಿಟ್ಟು ಬಂದಂತ ನಿಮ್ಗೆ ಗೊತ್ತಿಲ್ವಾ? ಒಂದು ಅದ್ರೊಳಗದ ಏನೇನ್ ಮಾಡ್ಕೊ ಬಂದಿದ್ದಾಳ ತಕ. ಅಯ್ಯೋ ಕಂಡರ ವಿಷಯ ನಮ್ಗೆ ಯಾಕ ಗೊತ್ತಾಯ್ತು, ನಮ್ ಗಂಡಿಗೆ ಇಟ್ಟು ತಗೋಬೇಕು. ನಡೆ ನಿನ್ ಗಂಡು ಅಲ್ಲೇ ಎದ್ದರಿ ಬೇಗ. ಈ ಮುಂದರು ಕರ್ತಿರಾಡ್ದಂಗ ಆಡ್ತಾರ. ಮದ್ವೆಗ್ ಮುಂಚ ಒಬ್ಬ ಸುರೇಶನ್ ಇಟ್ಕೊಂಡಿದ್ದೆ, ಒಬ್ಬ ರಮೇಶನ್ ಇಟ್ಕೊಂಡಿದ್ದ. ಇವು ಆ ಹೆಣ್ ಬಗ್ಗೆ ಮಾತಾಡ್ತಾರ. ಹೌದಾ? ಇನ್ನೇನ ಮತ್ತ ಇರು, ಅಕ್ಕಿ ಕೂವಕ್ಕೆ ಇಟ್ಬಿಟ್ಟು ಬರ್ತೀನಿ. ಈ ಮುಂಡೆ ಏನ್ ಸಾಮಾನ್ಯ ಅದವಳ ಮದುವೆ ದೋಸ್ತಲ್ಲಿ ಮನನೇ ಎರಡು ಭಾಗ ಮಾಡ್ಬಿಡ ತಕ. ಅಮ್ಯೋ ಸಾರ್ ಹಾಕಿಸ್ಬೇಕಂತಲ್ಲ, ಹೋಗು, ನಾನು ಒಟ್ಟು ಬರ್ತೀನಿ. ಸರಿ ಕಲಿ. ಮಧ್ಯದಲ್ಲಿ ಏನಾದ್ರು ನಾ ಇದ್ ಬಂದ್ಬಿಟ್ಟಿದ್ದೀರ, ನನ್ನ ಬಗ್ಗೆ ಅದೇನು ಬೈಯರ, ಅದೇನೇ ಅನ್ಕೊಳ್ಳಾರ. ಇದು ಅಂತ ಮುಂಡರಪ್ಪ ಇವರು, ಇಲ್ಲಿ ಯಾರ ಪಿಸು ಅಂತಿರೋರು. ಅಮ್ಯೋ ಆ ಜಾನ್ಕಿ ಮುಂದ ಏನು ಮಾತಾಡ್ಬೇಡಿ, ಅವ ಎಂತ ಮಳ್ಳಿ ಗೊತ್ತಾ, ಊಸು ಒಳ್ಳಿ. ಲೋಪರ್ ಮುಂಡಾರ, ಕಂಡರು ಟಿ ಸಿ ಅಂದ್ರೆ ಕಣ್ಕೊಂಡ್ ನಿಂತ್ಕೊಂಡ್ ಮಾತಾಡ್ತಾರ. ಮನ ಆಳ್ ಮುಂಡಾರ. ಇಲ್ಲಿ ನೋಡೋಣ, ಕೂದ್ಲು ಬಿದ್ದದ, ಹಿಂಗೆ ಗೋಪಿ ಮಾಡ್ಕೊಡೋದು. ಅಣ್ಣ ಎಲ್ಲ ಮಿಸ್ ಆಗಿ ಬಿದ್ದಿರ್ಬೇಕು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಣ್ಣ. ಅಡ್ಜಸ್ಟ್ ಮಾಡ್ಕೋಬೇಕಾ? ಸ್ವಲ್ಪ ಕೂದ್ಲು ಬಿದ್ದಿರೋದನ್ನ ನಾನು ಲೈಫಲ್ಲೇ ತಿನ್ನಲ್ಲ, ತಗ ಬೇರೆದ್ ಮಾಡ್ಕೊಡು. ಅವ ಇಲ್ಲಿ ನೋಡಿ, ಇಲ್ಲಿ ಸಾರ್ಲಿ ಕೂದ್ಲು ಹಿಂಗೆ ಸಾರ್ ಮಾಡೋದು. ಥೂ, ತಗ ನಂಗೆ ಬೇರೆ ಹಾಕೊಡು. ಆಯ್ತು ಬಿಡು. ಈ ಮನೇಲಿ ನಂಗೆ 3 ಕಾಸಿಗೆ ಬೆಲೆ ಇಲ್ಲ. ಗೈಸ್, ಲೈಫ್ ನಂಗೆ ಹೆಂಗ್ ದೆಂಗ್ತೈತೆ ಅಂತ ಹೇಳ್ತೀನಿ ಕೇಳಿ ನಿಮ್ಗೆ. ಮೊನ್ನೆ ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದೆ, ನಮ್ ಫ್ರೆಂಡ್ ಮದ್ವೆಗೆ ಹೋಯ್ತಿದ್ದೆ. ನಾನ್ ನನ್ನ ಸೀಟಲ್ಲಿ ಕೂತಿದ್ದೆ, ನನ್ ಮುಂದೆ ಸೀಟಲ್ಲಿ ಸುಂದರವಾಗಿರೋ ಒಂದು ಹುಡುಗಿ ಅವ್ರ ಅಮ್ಮನ ಜೊತೆ ಕುಂತಿದ್ಲು. ನಾನ್ ಅವಳನ್ನೇ ನೋಡ್ತಿದ್ದೆ. ನೋಡ್ತಾ ನಂಗೆ ಸಡನ್ ಆಗಿ ಸುಸುಗ್ ಅರ್ಜೆಂಟ್ ಆಯ್ತು. ನಾನ್ ಹೇಳ್ಬಿಟ್ಟು ಸುಸುಗ್ ಹೋಗ್ಬೇಕಂತ ಬಾತ್ರೂಮ್ ಹೋದೆ. ಅಲ್ಲೋಗಿ ನೋಡಿದ್ರೆ ಯಾವನ ಗೋಳಿ ಮಗ ಎಷ್ಟ್ ದಿವಸ ಆಯ್ತು ಯೋತಿ ಗೊತ್ತಿಲ್ಲ, ಒಂದ್ ವಾರದೆಲ್ಲ ಸೇರ್ಸ್ ಒಂದೇ ದಿವಸ ಯೋತಿ ಗುಡ್ಡೆ ಮಾಡ್ಬಿಟ್ಟು ಹಂಗೆ ಹೋಗ್ಬಿಟ್ಟು ನೀರು ಹಾಕಿಲ್ಲ. ನನ್ಗದ್ ನೋಡು ಒಂಥರ ಮೂಡ್ ಆಫ್ ಆಗೋಯ್ತು. ಅದಕ್ಕೆ ನನ್ ಸುಸುನು ಹೋಗಿಲ್ಲ, ಹಂಗೆ ಬಂದ್ಬಿಟ್ಟೆ. ನಾನ್ ಬಂದ್ ಕುತ್ಕೊಂತಿದ್ದಾಗೆ ನನ್ ಮುಂದೆ ಕುಂತಿರೋ ಹುಡುಗಿ ಎದ್ದೋದ್ಲು ಅದೇ ವಾಶ್ರೂಮ್ಗೆ. ನನ್ನೇ ಗುರಾಯಿಸ್ಕೊಂಡು ಮೂಗ್ ಮುಚ್ಕೊಂಡು ಅಲ್ಲಿ ಮಾಡಿರೋ ಗುಡ್ಡೆ ನಾನೇ ಅಂತ ಅನ್ಕೊಂಡು ಬಂದ ಆ ವಿಷಯನ ಅವ್ರ ಅಮ್ಮಂಗ್ ಕಿವಿಲ್ ಹೇಳಿದ್ಲು. ಇವಾಗ ಅವಳು ಅವ್ರ ಅಮ್ಮ ನನ್ನ ಹೆಂಗ್ ನೋಡ್ತವ್ರೆ ಅಂದ್ರೆ ನನ್ ದೊಡ್ಡ ಗಲೀಜ್ ನನ್ ಮಗ, ನಂಗೆ ಕಾಮನ್ ಸೆನ್ಸ್ ಕೂಡ ಇಲ್ಲ. ನಾನ್ ಮಾಡಿಲ್ಲ ಗುರು, ನಾನ್ ಒಂದಕ್ಕೂ ಹೋಗಿಲ್ಲ ಗುರು. ಅದ್ ನೋಡ್ಬಿಟ್ಟು ಫೈನಲಿ ನಮ್ ಸ್ಟೇಷನ್ ಬಂತು. ನಾನು ಇಳ್ಕೊಂಡೆ, ಅವರು ಇಳ್ಕೊಂಡ್ರು. ನಾನ್ ಬಿಡೋ ಅವ್ರ ಅಮ್ಮನವ್ರ ಏನಾರ ಅನ್ಕೊಳ್ಳಿ, ನಾನ್ ಮಾಡಿಲ್ಲ, ಅದು ನನಗ್ ಗೊತ್ತು. ಅವ್ರ 1000 ಅನ್ಕೊಳ್ಳಿ, ನಂಗೇನು ಅಂತ ಆ ವಿಷಯ ಬಿಟ್ಟಾಕ್ಬಿಟ್ಟೆ. ಸರಿ ಅಂತ ನಾನ್ ಕ್ಲೀನ್ ಆಗಿ ರೆಡಿ ಆಗ್ಬಿಟ್ಟು ನೈಟ್ ನಮ್ ಫ್ರೆಂಡ್ ಮದ್ವೆಗೆ ಹೋದೆ. ಅಲ್ಲಿ ನೋಡಿದ್ರೆ ಅದೇ ಅಮ್ಮ ಮಗಳು ಅದೇ ಮದ್ವೆಗೆ ಬಂದವ್ರೆ. ಅವ್ರಿಬ್ರು ನಾನು ನೋಡ್ತಿದ್ದಂಗೆ ಅವ್ರ ಅಮ್ಮ ಅವ್ರ ಫ್ರೆಂಡ್ಸ್ಗೆ, ಅವ್ರ ಮಗಳು ಅವ್ರ ಫ್ರೆಂಡ್ಸ್ಗೆ, ಟೋಟಲ್ ಆಗಿ ಮದ್ವೆಲಿರೋರು ಎಲ್ಲಾರ್ಗು ಇವ್ನ್ ದೊಡ್ಡ ಗಲೀಜ್ ನನ್ ಮಗ, ಇವ್ನ್ ಬಾತ್ರೂಮ್ ಹೋರೆ ಸರಿ ಹೇಳ್ತಾನೆ ಆದ್ರೆ ನೀರ್ ಹಾಕಲ್ಲ ಅಂತ ಎಲ್ಲಾರ್ ಕಿವಿಲ್ ಹೇಳ್ಕೊಂಬಂದ್ಬಿಟ್ರು. ನಾನ್ ಮದ್ವೆಗೆ ಹೋಗ್ತಾ ನನ್ನ ಹೆಸರು ಸತೀಶ್ ಅಂತ ಇತ್ತು. ಇವಾಗ ಮದ್ವೆಯಿಂದ ಬರ್ಬೇಕಾದ್ರೆ ನನ್ನ ಹೆಸರು ಏತೇಶ್ ಅಂತ ಮಾಡಿ ಕಳ್ಸೋರೆ.
ಹೋಗ್ಬೇಕು